ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಈ ಯುಗಾದಿ ವಿಶ್ವಾವಸು ಸಂವತ್ಸರ. ಬುಧ ನೋಡಿ ನೀಚ, ವಿದ್ಯಾಕಾರಕ. ಫಾರಿನಲ್ಲಿ ಹೋಗಿ ಓದ್ತೇವೆ, ಫಾರಿನಲ್ಲಿ ಖರ್ಚು ಮಾಡಿ ಓದ್ಕೊಂಡು ಬರ್ತೇವೆ, ಜಾಗ್ರತೆ. ನೋಡಿ ಆಲ್ರೆಡಿ ಟ್ರಂಪ್ ಅಣ್ಣ ಎಜುಕೇಶನ್ ವೀಸಾ ಮೇಲೆ ಬಂದಿರೋರು ಬಾಯಿ ಮುಚ್ಕೊಂಡು ಹೋಗ್ರಿ ಅಂತಿದ್ದಾನೆ. ಇಟ್ಸ್ ಬಿಗ್ ಥ್ರೆಟ್ ಇಸ್ ಹ್ಯಾಪೆಂಡ್. ಬುಧ ನೀಚ, ರಾಹು ಜೊತೆ ಸೇರಿ, ಸಿಂಹ ಲಗ್ನ ಆತನದ್ದು. ಹುಚ್ಚನ ಮದುವೆನಲ್ಲಿ ಉಂಡವನೇ ಜಾಣ ಅಂತಾನಲ್ಲೋ, ಅವನು ಏನೇನ್ ಮಾಡ್ತಾನೋ, ಎಂತೆಂತ ಇದು ತರ್ತಾನೆ. ಎಕ್ಸ್ಪೋರ್ಟ್ ಇಂಪೋರ್ಟ್, ವಿದೇಶಿ ಸುಂಕಗಳು, ಇನ್ನೊಂದು ಅನ್ನತಕ್ಕಂಥ ಅವಘಡಗಳ ಒಂದು ಪ್ರಭಾವ ಆಗ್ತಕ್ಕಂಥದ್ದು. ಇನ್ನಷ್ಟು ಕೆಟ್ಟದ್ ಮಾತಾಡೋದು ಬೇಡ ಮಕ್ಕಳೇ. ಯುಗಾದಿ ಸಂವತ್ಸರ ಆದಷ್ಟು ಕೆಲವೊಂದು ಮಾತಾಡೋದು. ವಿಶ್ವದ ಕತೆ ಬಿಟ್ಟಾಕಿ ಗುರುಗಳೇ, ನಮ್ದು ಹೇಳಿ. ರೈಟ್, ದೊರೆಗಳ ಕತೆ ಬಿಟ್ಟಾಕಿ ಗುರುಗಳೇ, ಅವ್ರು ಬಿಡಿ ಚೆನ್ನಾಗಿ ಗಂಟು ಮಾಡಿ ಇಟ್ಕೊಂಡಿದ್ದಾರೆ. ನಮಗಂಟು ಇರೋದನ್ನಾದ್ರೂ ಭದ್ರ ಮಾಡ್ಕೋತೀವಿ, ಇಲ್ಲ ಒಂದ್ ಸ್ವಲ್ಪ ಬರುತ್ತಾ ಅದನ್ನೇ ಹೇಳಿ ಅಂತ. ಅದರ ಬಗ್ಗೆ ಮಾತಾಡೋಣಂತೆ. ವಿಶ್ವದ ಬಗ್ಗೆ, ಇನ್ನೊಂದರ ಬಗ್ಗೆ ಬೇಡ. ನಿಜವೇ. ಇನ್ನು ಧನುಸು ರಾಶಿ. ಗುರು 6ನೇ ಮನೆಯಲ್ಲಿದ್ದಾನೆ, ನಿಮಗಿಲ್ಲ ಅನ್ನತಕ್ಕಂಥ ಭಾವ. ಅರೇ, ಸಪ್ತಮಾಧಿಪತಿ ಸುಖದಲ್ಲಿ ಬಂದಿದ್ದಾನ್ರಿ, ದಶಮಾಧಿಪತಿ ಸುಖದಲ್ಲಿ ಬಂದಿದ್ದಾನೆ. ಭಾಗ್ಯಾಧಿಪತಿ ಸುಖ 100% ನಿಮ್ಗೊಂದು ಪ್ರಮೋಷನ್ ಆಗುತ್ತೆ ಧನಸ್ಸಿಗೆ. ಧನುಸು ರಾಶಿ, ಧನುರ್ ಲಗ್ನದವರಿಗೆ ಖಂಡಿತ ಹೇಳ್ತಾನೆ, ಸರ್ಕಾರಿ ಜಾಬು ಇಲ್ಲ, ಸ್ವಂತ ವ್ಯವಹಾರ, ಸ್ವಂತ ವ್ಯಾಪಾರ, ಸ್ವಂತ ಕೆಲಸ ಅನ್ನೋದೇನಾದ್ರೂ ಮಾಡ್ತಿದ್ದೀರಂದ್ರೆ 100% ಪತಿಯಿಂದ ಲಾಭಂ. ಅವ್ರಿಗೆ ಹೆಸರು. ಮಕ್ಕಳಿಲ್ಲದವರಿಗೆ ಮಕ್ಕಳ ಯೋಗ, ಮದುವೆ ಇಲ್ಲದವರಿಗೆ 40 ಆಗಿರೋರ್ಗು ಮದುವೆನೇ ಬೇಡ ಅನ್ನೋರ್ಗೂ ಮದುವೆ, ಮನೆ ಇಲ್ಲ ಅನ್ನೋರಿಗೆ ಮನೆ, ಯಾವುದೋ ರೂಪದಲ್ಲಿ ಒಂದು ಜಾಗ, ಆಕಸ್ಮಿಕ ಧನಯೋಗಂ, ಭೂಲಾಭಂ, ಪುತ್ರಯೋಗಂ, ಕಳತ್ರಯೋಗಂ. ಯೋಗಕಾರಕ ಕುಜ ನೋಡ್ರಿ, ವಿಶ್ವಾವಸು ಸಂವತ್ಸರದ ದಿನ ಎಲ್ಲಿ ಕೂತಿದ್ದಾನೆ? ಸಪ್ತಮದಲ್ಲಿ ಕೂತಿದ್ದಾನೆ. ಬ್ಯೂಟಿಫುಲ್, ದಟ್ ಇಸ್ ಫ್ಯಾಂಟಾಸ್ಟಿಕ್. ಕೆಲವರು ಹೇಳಿರ್ತಾರೆ, ಇಲ್ಲ ಗುರುಗಳೇ ಅದಿದು ಏನೂ ಇಲ್ಲ. ಸುಖವಿರುವ ವರ್ಷ ವಿಶ್ವಾವಸು ಸಂವತ್ಸರ. ಧನುಸು ರಾಶಿಗೆ ಕುಂಭದ್ರೋಣ ಮಳೆ ಕೊಡುತ್ತೆ ಮಕ್ಕಳ. ಏನು ಸುಖದಲ್ಲಿ ಅಷ್ಟು ಗ್ರಹ ಇದ್ರೆ. ಶುಕ್ರ ವಾಹನ ಕನ್ಫರ್ಮ್ ರೀ. ಒಂದ್ ಚಿಕ್ಕದು ಸೈಕಲ್ ಇರೋರು TVS ಆದ್ರೂ ತಗೋತೀರಿ, ಇಲ್ಲ 2 ವೀಲರ್ ತಗೋತೀರಿ, 2 ವೀಲರ್ ಇರೋರು 3 ವೀಲರ್, 3 ವೀಲರ್ ಇರೋರು 4 ವೀಲರ್, ಈ ರೀತಿ ಆಗತಕ್ಕಂಥದ್ದು ಕನ್ಫರ್ಮ್. ಹೆಣ್ಣು ಸಂತಾನವಿದೆ, ಅದರಲ್ಲೂ ಸ್ತ್ರೀಯರಾಗಿದ್ರೆ ರಾಜ್ಯಾಧಿಕಾರ ಪಟ್ಟವಿದೆ, ಅಧಿಕಾರ ಪಟ್ಟವಿದೆ. ಒಡೆದು ಹೋದ ಸಂಬಂಧಗಳು. ದಂಡಯಾತ್ರೆಯೇ ನಿಮ್ಮದು. ನಿಮ್ಮನ್ನ ಬಡ್ದಿದ್ರು, ಚುಚ್ಚಿದ್ರು, ಮಾತಾಡಿದ್ರು, ಅದೆಲ್ಲ ಬಿಡಿ. ಯಾಕಂದ್ರೆ ಶನಿ ಗುರುಸಾರದಿಂದ ನಿಮ್ಮ ಅಷ್ಟಮವನ್ನ ನೋಡ್ತಾನೆ, ದಶಮಸ್ಥಾನವನ್ನ ನೋಡ್ತಾನೆ. ನಿಮ್ಮ ವ್ಯಯಭಾವನು ಬರೋ ಖರ್ಚುಗಳು, ಭೂಮಿಗೋಸ್ಕರ ಖರ್ಚು, ಮಕ್ಕಳಿಗೋಸ್ಕರ ಖರ್ಚು, ಮನೆಗೋಸ್ಕರ ಖರ್ಚು, ಮನೆ ಮೇಲೆ ಇನ್ನೊಂದು ಮನೆ, ಇನ್ನೊಂದು ಮಗು, ಇನ್ನೊಂದು ಬದುಕು, ಇನ್ನೊಂದು ಜೀವನ, ಇನ್ನೊಂದು ಹೆಸರು, ಇನ್ನೊಂದು ಕೀರ್ತಿ, ಇನ್ನೊಂದು ಪ್ರತಿಷ್ಠೆ. ಏನಿಲ್ಲ, ಒಂದೇ ಜೊತೆ ಚಪ್ಪಲಿ ಗುರುಗಳ 4 ಜೊತೆ ಚಪ್ಪಲಿ ತಗೋತೀರಿ, ಒಳ್ಳೆ ಚಪ್ಪಲಿ ತಗೋತೀರಿ, ಒಳ್ಳೆ ಹೋಟೆಲ್ ಇಂಡಸ್ಟ್ರಿಯಲ್ಲಿ ಇದ್ದೀರಿ, ಏರ್ಲೈನ್ಸ್ ಇಂಡಸ್ಟ್ರಿನಲ್ಲಿ ಇದ್ದೀರಿ, ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿನಲ್ಲಿ ಇದ್ದೀರಿ, ಕಲಾ ಮಾಧ್ಯಮದಲ್ಲಿದ್ದೀರಿ. ಅದರಲ್ಲೂ ಕಿರು ಕಲಾವಿದರು, ಯೂಟ್ಯೂಬ್ ಚಾನೆಲ್ ಅಂತೆ, ಈ ರೀಲ್ಸ್ ಮಾಡೋರು, ಒಂದು ಯೂಟ್ಯೂಬ್ ಚಾನೆಲ್ ಮೂಲಕ ದುಡ್ಡು ಮಾಡ್ತಕ್ಕಂಥವ್ರು, ಇನ್ಸ್ಟಾಗ್ರಾಮು, ಈ ಟ್ವಿಟ್ಟರು, ಈ ಫೇಸ್ಬುಕ್ ನಲ್ಲಿ ಇನ್ನೊಂದೇನೋ ಶಾರ್ಟ್ ಮೂವೀಸ್ ತೆಗೆಯತಕ್ಕಂಥವ್ರು, ಕಿರುಚಿತ್ರ ಕಲಾವಿದರು, ಮೀಡಿಯಾನಲ್ಲಿ ಇರ್ತಕ್ಕಂಥವ್ರು, ಮಾಧ್ಯಮ ಪ್ರಪಂಚದಲ್ಲಿರೋರು, ಟಿವಿ ಉದ್ಯಮದಲ್ಲಿರ್ತಕ್ಕಂಥವರು. ಬ್ಯೂಟಿಫುಲ್. ಈ OTT ಅಂತೆ ಇದೆಲ್ಲ ಇದೆಯಲ್ವಾ ಈಗ. ನ್ಯೂಸು, ಪತ್ರಿಕೆ, ಬರವಣಿಗೆ, ಲೇಖನ, ಇವುಗಳಲ್ಲಿರ್ತಕ್ಕಂಥವರು ಎಲ್ಲಿಗೋ ಕರ್ಕೊಂಡು ಹೋಗುತ್ತಾ. ಆದ್ರೆ ಪತ್ರಿಕಾ ರಂಗ, ಮಾಧ್ಯಮ ರಂಗ ಎಲ್ಲೆ ಮೀರಿ ದಾಟುತ್ತದೆ. ಅದಕ್ಕೊಂದು ಬೌಂಡ್ರಿ ಇದೆ. ಈಗ ನಮಗೂ ಅಷ್ಟೇ, ಒಂದ್ ಸಂವತ್ಸರದ ಫಲಾಫಲ ಹೇಳುವಾಗ ಗೊತ್ತಿದೆ ಕೆಲವೊಂದು ಅಸಹ್ಯಗಳು ಹೇಳೋ ಹಾಗಿಲ್ಲ, ಗೊತ್ತಿದೆ ಕೆಲವೊಂದು ಅಭಾಸಗಳು ಹೇಳೋ ಹಾಗಿಲ್ಲ.
ಗೊತ್ತಿದೆ ಕೆಲವೊಂದು ಎಡವಟ್ಟುಗಳು, ಹೇಳೋ ಹಾಗಿಲ್ಲ. ಹೊಸ ವರ್ಷದ ಮೊದಲನೇ ದಿನಾನೇ ಅಪಶ್ರುತಿ ಹಾಕ್ಬೇಕಾ? ಭೂಕಂಪ, ಇನ್ನೊಂದು, ಇಂಥ ವ್ಯಕ್ತಿ ಇದು ಮಾಡ್ತಾನೆ, ಅದಾಗ್ಬಿಡಿ. ಒಳ್ಳೆಯದನ್ನೇ ನುಡಿಬೇಕು ಅಂತೇವೆ. ಒಳ್ಳೆಯದನ್ನ ಮರೆತು ನಾನ್ ನಂಬರ್ ಒನ್, ನಾನ್ ಬೇಗ ಹೇಗ್ ತಲುಪ್ತೇನೆ ಅನ್ನತಕ್ಕಂಥ ಒಂದು ಧಾವಂತಕ್ಕೆ ಬಿದ್ದು ಸ್ವಲ್ಪ ಕೆಟ್ಟ ಹೆಸರು ತಂದಿಟ್ಕೊಬಿಡ್ತಾರೆ. ಮಾಧ್ಯಮ ಪ್ರಪಂಚದಲ್ಲಿ ಇದ್ರೆ ತುಂಬಾ ಎಚ್ಚರಿಕೆ ಅಂತೀರಿ ಮಕ್ಕಳು. ತುಂಬಾ ಏನ್ ಮಾಡೋದು? ರಾಮನಿಗೆ ತಪ್ಪಲಿಲ್ಲ. ಕೆಲವೊಂದು ನೀತಿ ನಿಯಮದಲ್ಲೇ ಬದುಕಬೇಕು. ಬಟ್ ಇವತ್ತು ಸಂಸ್ಥೆಗಳಾಗ್ತಾರೆ ಇಲ್ಲ, ನನಗೆ ಅದೆಲ್ಲ ಗೊತ್ತಿಲ್ಲ. ವಿ ಶುಡ್ ಬಿ ನಂಬರ್ ಒನ್, ಮೋರ್ ಮನಿ, ಮೋರ್ ನೇಮ್, ಮೋರ್ ಫೇಮ್ ಅನ್ನೋದು ನಿಂತ್ಕೊಬಿಟ್ಟಿದ್ದಾವೆ ಜಿದ್ದಿಗೆ. ಏನ್ ಬೇಕಾದ್ರೂ ಮಾಡು ಅಂತ. ನಾನು ಒಟ್ನಲ್ಲಿ ಗೆಲ್ಬೇಕು, ಎಲ್ಲರೂ ಚೆನ್ನಾಗಿರ್ಬೇಕು ಅಂತಾನೆ ಹೇಳ್ತೇವೆ. ಆದ್ರೆ ಒಳಗಡೆ ಮಾತ್ರ ನಾನೊಬ್ಬನೇ ಚೆನ್ನಾಗಿರ್ಬೇಕು ಅನ್ನೋ ಒಂದು ಧಾವಂತಕ್ಕೆ ಬರುತ್ತೆ. ಪ್ರಚೋದನೆ ಮಾಡ್ತಾರೆ. ಹೌದಾ ಸರ್, ಥ್ಯಾಂಕ್ ಯು ಸರ್, ನೀವು ಸರ್ ಒಳ್ಳೆಯವ್ರು ಸರ್, ಬಟ್ ನಾನೊಬ್ಬನೇ ಚೆನ್ನಾಗಿರ್ಬೇಕು. ಇವನ್ನ ಫಸ್ಟ್ ಉಳಿಯೋ ಒಬ್ಬ ವ್ಯಕ್ತಿ, ನೀವು ನಂಬಲ್ಲ, ಯಾರು ಭುಜದ ಮೇಲೆ ಕೈ ಹಾಕ್ತಿದ್ರು ಸರ್ವನಾಶ ಮಾಡ್ತಿದ್ರಂತ. ಇವತ್ತು ಅವ್ರು ಏನಾಗಿದ್ದಾರೆ ಅನ್ನೋದು ನಮ್ಮ ಒಂದು ಸರ್ಕಲ್ ಇದೆ, ಅದು ಗೊತ್ತಿದೆ. ಅವ್ರು ಯಾರನ್ನಾದ್ರೂ ಕರೆದು ಮಾತಾಡಿ, ನಮ್ಮವನ್ ಕಣ ಇವನ್ ಚೆನ್ನಾಗಿರ್ಬೇಕು ಅಂತ ಭುಜದ ಮೇಲೆ ಕೈ ಹಾಕಿದರೆ ಆ ವ್ಯಕ್ತಿ ಸರ್ವನಾಶವೇ. ಆಗೋವರೆಗೂ ಬಿಡ್ತಿರ್ಲಿಲ್ಲ, ಕೆಡಿಸುವವರೆಗೂ ಬಿಡ್ತಿರ್ಲಿಲ್ಲ. ನಿಜ ಮಕ್ಳೇ, ಇವತ್ತು ಏನೋ ಆಗಿಕೊಳ್ತಿದೆ. ಅಂದರೆ ಕರ್ಮ ರಿಟರ್ನ್ಸ್. ನೆನ್ಪಿಟ್ಕೊಳ್ಳಿ, ನಾವು ಬದುಕಬೇಕು, ಇನ್ನೊಬ್ಬರನ್ನು ಬದುಕಿಸಬೇಕು ಮಕ್ಕಳೇ. ಕರ್ಮ ಹುಡುಕಿ ಬಂದು ಹೊಡೆದೇ ಹೊಡೆಯುತ್ತದೆ ಮಕ್ಕಳೇ. ಯು ಕೆನಾಟ್ ಎಸ್ಕೇಪ್. ನೆನಪಿಟ್ಟುಕೊಳ್ಳಿ, ನಾನು ನೋಡಿದ್ದೇನೆ ಲಕ್ಷಾಂತರ ಜಾತಕದ ಪರಾಮರ್ಶೆ, ಸತ್ಯಾಸತ್ಯತೆನ ಹೇಳ್ತೇನೆ. ಎವ್ರಿಥಿಂಗ್ ಈಸ್ ಅ ರೀಸನ್ ಯು ಆರ್ ಬಾರ್ನ್. ನೀವು ಅನುಭವಿಸುತ್ತಿರುವ ಯಾವುದೇ ಇರ್ಬೋದು, ಅದು ಒಳ್ಳೇದಿರ್ಬೋದು, ದೇರ್ ಇಸ್ ಎ ದೇವರು ಕೊಟ್ಟಿರುವ ಆಶೀರ್ವಾದ. ನೀವು ಅನುಭವಿಸದೇ ಇರಲ್ಲ, ಕೊಡಲ್ಲ, ಜೊತೆಲಿ ಇರೋದ್ ಬಿಡಲ್ಲ ಮಕ್ಕಳೇ. ಅಷ್ಟೇ. ನಾನು ಇವತ್ತಿಗೂ ನನ್ನ ಮಗು ಅಂತಾನೆ ಹೇಳ್ತೀನಿ. ಏನೂ ಗೊತ್ತಿಲ್ಲ, ಹೇಳ್ಬಿಟ್ಟೆ. ಮಾತಾಡ್ತಾ ನನ್ನ ಮನೆಯಲ್ಲಿ, ಯಾಕೋ ಒಂದ್ ಜಾಸ್ತಿ ಇರಲ್ಲಮ್ಮ, ಈ ಅಕ್ಷಯ ತೃತೀಯದ ಮೇಲೆ ಯಾಕೋ ನಿದ್ದೆ ಮಾಡ್ತಿದ್ದಾನೆ, ಮಂಕ ಆಗ್ಬಿಟ್ಟಿದ್ದಾನೆ ಈ ಮಗು ಅಂತ. ಸುಮಾರು ಒಂದು 15-18 ವರ್ಷ ನನ್ನ ಜೊತೆ ಬಲಭುಜ ಆತ. ತಾನಾಗೆ ಅಲ್ಲೊಂದಾಗ್ಬಿಡ್ತು. ಮೊದಲೇ ತುಂಬೋಯ್ತು ಅಲ್ಲಿಗಷ್ಟೇ. ಪಾಪದ ಕೊಡ, ಪುಣ್ಯದ ಕೊಡ, ಕರ್ಮದ ಕೊಡ ಅಂತ ಹೇಳ್ತವೆ ಮಕ್ಕಳು. ನೀವು ಏನು ಅನುಭವಿಸ್ತಿದ್ದೀರೋ ಅದು ನೀವು ಪಡ್ಕೊಂಡು ಬಂದಿರೋದೆ. ನೀವು ಏನು ಅನುಭವಿಸ್ತಿಲ್ವೋ ಅದು ನೀವು ಪಡ್ಕೊಂಡು ಬಂದಿಲ್ಲ. ಏನು ಮಾಡಿದರೂ ಸಿಗುವುದಿಲ್ಲ. ಆಗ್ಲೇ ಕೇಳೋದು ವೈದಿಕ, ನನಗದಿದೆಯಾ, ನಾನ್ ಮಾಡಬಲ್ಲೆನಾ, ನನಗ ಆ ಶಕ್ತಿ ಇದೆಯಾ, ನಾನು ತಲುಪಬಲ್ಲೆನಾ ಅಂತ. ಎಚ್ಚರಿಕೆ. ಇನ್ನು ವಿಶೇಷವಾಗಿ ಮಕರ ರಾಶಿ, 3ನೇ ಮನೆಗೆ ಶನಿ ಗುರುಗಳೇ ಅಂತಿಂತದ್ದಲ್ಲ, ಏನು ಎಲ್ಲಿಗೋ ತಗೊಂಡೋಗಿ ನಿಲ್ಲಿಸುತ್ತೆ ನಮಗೆ ಇನ್ನೇನು ಅನ್ನತಕ್ಕಂಥದ್ದು ಖಂಡಿತ. ವಿಶ್ವಾವಸು ಸಂವತ್ಸರಕ್ಕೆ ಮಕರ ರಾಶಿಗೆ ಗುರು ಪಂಚಮದಲ್ಲಿ ಕುಳಿತಿರತಕ್ಕಂಥದ್ದು, 6ನೇ ಮನೆಯಲ್ಲಿ ಕುಜ ಕುಳಿತಿರತಕ್ಕಂಥದ್ದು, ತೃತೀಯ ಸ್ಥಾನದಲ್ಲಿ ಒಂದೇ ನನಗೆ ಯೋಚನೆ, ಬುಧ ನೀಚ, ಭಾಗ್ಯಾಧಿಪತಿ ನೀಚ. ಅದು ಒಂದು ಹೊಡೆಯುತ್ತೆ ಅಂದರೆ ಕೈಗೆ ಬಂದಿದ್ದು ಬಾಯಿಗೆ ಬರುವುದಿಲ್ಲ. ಅಲ್ಲಿಗೆ ಖರ್ಚುಗಳು ಜಾಸ್ತಿ ಆಗ್ಬಿಡುತ್ತೆ. ಅದೊಂದು ನನಗೆ ಯೋಚನೆ. ಕೆಡಿಸ್ಕೋತೀರಿ. ಕೈಗೆ ಬಂದ ಅದೃಷ್ಟ, ಯಾರೋ ಒಳ್ಳೆಯವರು ನಿಮ್ ಜೊತೆಲಿ ಇರ್ತಾರೆ, ಕೈ ಹಾಕ್ಬಿಟ್ಟಿರ್ತಾರೆ. ಇಲ್ಲ, ನಿಮಗ್ ಸಿಗದ ಹಾಗೆ ಇನ್ನೊಬ್ಬ ಕೊಂಡಿ ಹಾಕಿರ್ತಾರೆ, ಮಾಡಿಸ್ಕೋತೀರಿ. ಕರ್ಮಾಧಿಪತಿ ಗುರುವಿನ ಸಾರದಲ್ಲಿ ಬಂದು ಕೂತಿ ಬಿಟ್ಟಿದ್ದಾನೆ. ಆ ಗುರು ಪಂಚಮ ಸ್ಥಾನದಲ್ಲಿ ಚಂದ್ರನ ಸಾರದಲ್ಲಿ ಕುಳಿತಿದ್ದಾನೆ. ಅದರಿಂದ ಹೆಸರಿನ ಹಿಂದುಗಡೆ ನಿಂತುಕೊಳ್ಳಿ. ಈ ವಿಶ್ವಾವಸು ಸಂವತ್ಸರದ ಇದು, ಯಾಕಂದ್ರೆ ಬುಧ ನೀಚ, ಬೇಗ ದುಡ್ಡು, ಶುಕ್ರ ವಕ್ರ, ಬುಧನೂ ವಕ್ರ, ಬೇಗ ದುಡ್ಡು, ಬೇಗ ಹೆಸರು, ಬೇಗ ಕೀರ್ತಿ, ಶಾರ್ಟ್ಕಟ್ ದುಡ್ಡು, ಶಾರ್ಟ್ಕಟ್ ಮನಿ. ಒದ್ದು ನಮ್ಮ ಅಜ್ಜ ಹೇಳ್ತಿದ್ರು ಯಾವಾಗ್ಲೂ, ಬೇಡ ಕಬಿ ನಜ್ದೀಕಿ ಫಾಯ್ದಾ ಮತ್ ಸೋಚೋ, ದೂರ್ ಕಿ ನುಕ್ಸಾನ್ ಸೋಚೋ. ಇವತ್ತಿನ ಲಾಭಕ್ಕೆ ಬದುಕ್ಬೇಡಪ್ಪು, ಇವತ್ತೇ ದುಡ್ಡು ಇವತ್ತೇ ತಿನ್ಬಿಡ್ಬೇಕು, ಹಾಳಾಗ್ಬಿಡುತ್ತೆ. ಏನೊಂದೆರಡು ವರ್ಷದಲ್ಲಿ ಆ ಸುಳ್ಳು ಹೇಳಿ, ಈ ಸುಳ್ಳು ಹೇಳಿ, ಇಷ್ಟು ಕೋಟಿ ಮಾಡಿದೆ, ಅಷ್ಟು ಕೋಟಿ ಮಾಡಿದೆ, ಎಲ್ಲ ಪಾಪಿ ಸಂಪಾದಿಸಿದ್ ಪರರ ಪಾಲು, ಧರ್ಮಬದ್ಧವಾಗಿ ಸಂಪಾದಿಸಿದ್ದು ಧರ್ಮವಂತರ ಪಾಲು. ನೆನ್ಪಿಟ್ಕೊಳ್ಳಿ. ಧರ್ಮಕ್ಕೆ ಕೊಟ್ಟೋಗಿರ್ತಾರೆ. ನೀವು ಕೇಳ್ತಿರ್ತೀರಿ, ಎಷ್ಟೋ ದೇವಸ್ಥಾನಗಳಿಗೆ ಕೆಲವರು ದತ್ತಿ ಕೊಟ್ಟಿರ್ತಾರೆ, ಕೆಲವರು ಅಕ್ಕಿ ಬೇಳೆ. ಏನ್ರಿ ಅದು? ಧರ್ಮಸ್ಥಳಕ್ಕೆ ಇವತ್ತಿಗೂ, ಶೃಂಗೇರಿಗೆ ಇವತ್ತಿಗೂ ಹೇಳದೇ ಹೋಗುತ್ತೆ. ಒಂದು ಫಸಲು ನಮ್ಮ ಮಾದೇಶ್ವರಪ್ಪನಿಗೆ, ನಮ್ಮ ನಂಜನಗೂಡಿಗೆ, ಕಟೀಲಿಗೆ, ಎಲ್ಲಾ ದೇವಸ್ಥಾನಗಳಿಗೂ ಕಳಿಸ್ತಕ್ಕಂಥ ಪುಣ್ಯಾತ್ಮರು ಇದ್ದಾರಪ್ಪ.
ಧರ್ಮದ್ದು ಅದು ಅಂತ. ಅವರೆಲ್ಲದಿದ್ದರೂ ಅದು ಹೋಗ್ತಾ ಇದೆ, ಧರ್ಮವೇ ನಿಲ್ಲಿಸೋದು. ಅದೇ ದೂರ್ಗೆ ನುಕ್ಸಾನ್. ಇವತ್ತು ನಾವು ಲಾಭ ನೋಡಿದ್ರೆ ಕಳ್ಕೊಬಿಟ್ವಿ ಆ ವ್ಯಕ್ತಿಯನ್ನ. ಈ ಲೋಟ ಟೀ ಕೊಟ್ರೆ ಆ ಲೋಟನೇ ಜೇಬಲ್ ಬಿಟ್ಕೊಂಡ್ರೆ ರಾಂಗ್. ಬುಧ ಭಾಗ್ಯಾಧಿಪತಿ ನೀಚ ಇರೋದನ್ನ ಆ ತರದ್ದು ವ್ಯಕ್ತಿಗಳು ನಿಮ್ಮ ಜೊತೆ ಬಂದು ಪ್ರಚೋದನೆ ಮಾಡೋದು, ಶಾರ್ಟ್ ಕಟ್ ಮನಿ, ಶಾರ್ಟ್ ಕಟ್ ಸಕ್ಸಸ್, ಈ ತರದೊಂದು ಮಾಡಿ ನಿಮ್ಮನ್ನ ದೊಡ್ಡದಾಗಿ ಮಾಡಕ್ ಹೋಗಿ ಸಿಕ್ಕ ಹಾಕಿಸ್ಬಿಟ್ಟು ದುಡ್ಡನ್ನ ಕಳ್ಕೊಳ್ಳುವಂಥದ್ದು ಮಾಡಿಸುತ್ತೆ. ಅದೊಂದು ಎಚ್ಚರಿಕೆ ಅಂದಿರಿ. ಭಾಗ್ಯಾಧಿಪತಿ ಅಷ್ಟೇ ಅಲ್ಲ, ಯೋಗಕಾರಕನು ವಕ್ರ. ಅಂದರೆ ಇದು ಹೆಂಗೆ ಅಂದ್ರೆ ನೋಡಿ, ತುಂಬಾ ಜನ ಹೇಳ್ತಿರ್ತಾರೆ, ಸಾರ್ ನಾನು ಎಷ್ಟು ಕಷ್ಟಪಟ್ಟು ಗೊತ್ತೋ, ನನ್ನ ಜೊತೆಲೇ ಇದ್ದ ಸರ್ ಅವನು, ಏನ್ ಸೂಪರ್ ಸ್ಟಾರ್ ಆಗ್ಬಿಟ್ಟ ಸರ್ ಅವನು, ನೋಡಿ ಸರ್ ಅವನು ಸರ್ ನನ್ನ ಜೊತೆಲೇ ಸರ್ ಸೈಕಲ್ ತುಳಿತಿದ್ದೆ, ಇವತ್ತು ನೋಡಿ ಸರ್ ಎಷ್ಟು ದೊಡ್ಡ ಸಾಮ್ರಾಜ್ಯ ಕಟ್ಬಿಟ್ಟ ಸರ್ ಅವನು. ಇವತ್ತು ಅದಾನಿ ಬಗ್ಗೆ ಮಾತಾಡ್ತಾರೆ ಮಕ್ಕಳೇ, ಅಂಬಾನಿ ಬಗ್ಗೆ ಮಾತಾಡ್ತಾರೆ, ಅದು ಬಿಡಿ ಯಶ್ ಬಗ್ಗೆ ಮಾತಾಡ್ತಾರೆ. ಯಾಕೆ ಯಶ್ ಜೊತೆಲಿ ಬಂದವರು ಯಾರ್ಯಾರೋ ಎಷ್ಟೋ ಕಷ್ಟಪಟ್ಟಿಲ್ವಾ? ಅವರ ಸಮಕಾಲೀನ ನಟರುಗಳು ರಾಜ್ಕುಮಾರ್ ಜೊತೆಲಿ ಇರ್ಬೋದು, ಎನಿ ಫೀಲ್ಡ್. ಇವತ್ತು ನಮ್ಮ DCM ಸಾಹೇಬನ್ನೇ ತಗೊಳ್ಳಿ, ಬೇಡ ನಮ್ಮ ದೊರೆ ತಗೊಳ್ಳಿ, ದೊರೆಯ ಆಶೀರ್ವಾದ ನಮ್ಗೆ ಇರಬೇಕು, ದೊರೆಯ ಬಗ್ಗೆ ಆ ಸ್ಥಾನದ ಬಗ್ಗೆ ಮಾತಾಡೋ ನಮ್ಗೆ ತಾಕತ್ತು. 3 ಬಾರಿ ಯಶಸ್ವಿ ನಾಯಕ, ಯಶಸ್ವಿ ದೊರೆ. ಎಲ್ಲಾದರೂ ಬೇರೆಯವ್ರು ಯಾರೋ ಮಾಡಿರೋದ್ ಮಕ್ಳು ಅದು. ನಾನಂತೂ ಹೇಳ್ತೇನೆ, ನನ್ನ ದೊರೆಯ ಬಗ್ಗೆ ಹೆಮ್ಮೆ ಇದೆ. ನನ್ನ ದೊರೆ ಇಷ್ಟು ವರ್ಷ ಬೇಕಿತ್ತ? ಇದ್ಯಾವ್ದು ಚಿಲ್ರೆ, ಅದ್ಯಾವ್ದು ಮೂಡ ಸೈಟು? ಖಂಡಿತ ಇಲ್ಲ. ಇದು ಯಾವ್ದೋ ಕೂತಿ ಚೆನ್ನಾಗಿ ತಿನ್ಬಿಟ್ಟು ಮೇಕೆ ಮೂತಿ ಒರೆಸ್ತು ಅಂತ ಹೇಳ್ಬಿಟ್ಟು ನಮ್ಮ ದೊರೆಗೆ ಬಂದಂತ ಒಂದು ಕಳಂಕ ಯಾರೂ ಪೂರ್ಣತೆ ಇಲ್ಲ. ಅಲ್ಲಿ ಎಲ್ಲೋ ಯಾರಿಗೋ ಒಳ್ಳೇದ್ ಮಾಡಕ್ ಹೋಗಿ ಇನ್ನೊಬ್ರು ಕೆಟ್ಟದಾಗಿರುತ್ತಲ್ವ, ಅದ್ ಕರ್ಮ ಕಾದಿದ್ದು ಅವ್ರಿಗೆ ಬರೆ ಹಾಕ್ಸಿದ್ದೆ ವಿನಃ ಖಂಡಿತ ಅಂತ ಕೆಲ್ಸಗಳಿಗೆ ಹೋಗೋ ಮನುಷ್ಯ ಅಲ್ಲ ಅವ್ರು. ನಮ್ ದೊರೆ ಅಲ್ಲ. ಹುಡುಕ್ ನೋಡಿ ಬೇರೆಯವ್ರದ್ದು ಬೇಕಾದ್ರೆ, ಈ ದೊರೆದು ಹುಡುಕ್ ನೋಡಿ, ಅವ್ರ ಆಸ್ತಿ ನೋಡಿ, ಇನ್ನೊಂದು ನೋಡಿ. ದೌರ್ಬಲ್ಯಗಳು ಬೇರೆ, ಅದು ಬೇರೆ. ತೀರಾ ಒಳ್ಳೆಯವರಾದ್ರೂ ಕಷ್ಟ. ಆ ಸ್ಥಾನವೇ ಹಾಗೆ. ಏನ್ರಿ, ಅವ್ರ ಜೊತೆಲಿದ್ದ ಸಮಕಾಲೀನಗಳು ಯಾರಾದರೂ ಅದಕ್ಕೆ ಹೇಳೋದು, ನಿಮ್ಮ ಯೋಗ್ಯತೆ ಮೀರಿ ₹1 ಜಾಸ್ತಿ ಸಿಗೋಲ್ಲ, ಯೋಗ್ಯತೆಗಿಂತ ಕೆಳಗಡೆ ₹1 ಕಡಿಮೆ ಕೊಡಲ್ಲ. ಭಾಗ್ಯಾಧಿಪತಿ ವಕ್ರ ಇರೋದ್ರಿಂದ ನಿಮ್ ಸೀಟ್ನ ಯಾರೋ ಹೊಡ್ಕೋತಾರೆ, ನಿಮಗೆ ಉಂಟಾಗ್ಬಿಡುತ್ತೆ. ಇದು ಹೆಂಗೆ ಅಂದ್ರೆ, ಯಾವ್ದು ರಿಯಲ್ ಎಸ್ಟೇಟ್ ಪ್ರಾಜೆಕ್ಟ್ ನೀವು ಓಡಾಡಿದ್ರಿ, ಕರ್ಕೊಂಡ್ ಬಂದ್ರಿ, ಇವನ್ ಕರ್ಕೊಂಡ್ ಬಂದ್ರಿ, ಅವ್ರವ್ರ ಡೀಲ್ ಮುಗಿಸ್ಕೊಂಡು ನಿಮ್ಗೆ ಬಾಯಿಗೆ ಚಿಕ್ಬಿಟ್ರು. ಸಾರ್ 1 ಲಕ್ಷ ಬರ್ಬೇಕಿತ್ತು ಸಾರ್, ಓಡಾಡಿದ್ವಿ ಸಾರ್, ₹1 ಕೋಟಿ ಸಾರ್, ನಾನೇ ನಿಂತಿದ್ದು ಸಾರ್, ಬೈಯರ್ನು ನಾನೇ ತಂದಿದ್ದು ಸಾರ್, ಸೆಲ್ಲರ್ನು ನಾನೇ ತಂದಿದ್ದು ಸಾರ್, ಇವನು ನಾನೇ ಕರ್ಕೊಂಡ್ ಬಂದಿದ್ದು ಸರ್, ಅವ್ರನ್ನು ನಾನೇ ಕರ್ಕೊಂಡ್ ಬಂದಿದ್ದು ಸರ್. ನಿಮಗಿಲ್ಲ. ಭಾಗ್ಯಾಧಿಪತಿ ವಕ್ರ ಇನ್ಯಾರಿಗೋ ನಿಮಗೊಂದು ಜಾಬ್ ಬಂದಿತ್ತು, ಹೋಗ್ಲಿ ಅವ್ನು ಬದುಕೊಳ್ಳಿ, ಅವನು ಮಾಡ್ಲಿಲ್ಲ, ನೀವು ಅನುಭವಿಸ್ಲ. ಅವನು ಜಾಬಿಗೆ ಸೇರ್ಬಿಟ್ಟು 6 ತಿಂಗಳಿಗೆ ಬಿಟ್ಬಿಟ್ಟ. ನಾ ಹೇಳಿದ್ದೇನೆ ಒಬ್ಬರಿಗೆ, ಈ ಹುಡುಗನಿಗೆ ಜಾಬ್ ಕೊಡಿಸ್ಬೇಡಿ, ನನ್ ಮಾತು ಕೇಳಿ ಇವನು ಅರ್ಧಂತರ ಮಾಡ್ಕೊತಾನೆ, ಚಿಕ್ಕವನ್ ಕೊಡಿ ಅಂತ ನೋಡಿ. ಭಾಗ್ಯಂ ವಕ್ರಂ ಕೇಳಿಲ್ಲ ಮನೆಯಲ್ಲಿ, ಏನ್ ಮಾಡ್ಬಿಟ್ರು, ಇನ್ನೊಬ್ಬನಿಗೆ ಗೌರ್ಮೆಂಟ್ ಜಾಬ್ ತಂದಿದೆ, ಸತ್ತು ಹೋದಂತ ಕೆಲಸವನ್ನ ಇನ್ನೊಬ್ಬನ್ ಕೊಟ್ಟಿದ್ದಾರೆ. ಅವನು 6 ತಿಂಗಳು ಮಾಡಿರೋದು ಕೆಲಸ ಬಿಟ್ಟು ಓಡೋಗ್ಬಿಟ್ಟಿದ್ದಾನೆ. ಹೋಯ್ತು ಮಣ್ಣು ಪಾಲು. ಅಷ್ಟು ದಿನ ಕಷ್ಟಪಟ್ಟಂತ ಒಂದು ಓಡಾಡಿ 2 ವರ್ಷ ನದಿನಲ್ಲಿ ಹುಣಸೆ ಹಣ್ಣು ಹಿಂಡಿದ ಹಾಗೆ. ಭಾಗ್ಯವಕ್ರಂ. ಮಕರ ರಾಶಿಗೆ ಹುಷಾರಾಗಿರಿ. ನಿಮ್ಮ ಸ್ಥಾನ ಯಾರೋ ಕಸದ್ಕೋಬಹುದು, ನಿಮಗ್ ಬರಬೇಕಾದಂತ ಸ್ಥಾನ ಬಿಟ್ಕೊಟ್ಟು ಇನ್ನೇನು ಮಾಡಕ್ಕಾಗಲ್ಲ. ಆಯವೆಲ್ ಬಿದ್ದೋರೆ ಇಲ್ಲ. ಭಾಗ್ಯವಕ್ರಂ. ಗುರು ಬೇರೆ 6ನೇ ಮನೆಗೆ ಹೋಗ್ಬಿಡ್ತಾನೆ. 15 ಮೇಲೆ ತಲೆ ಕೆಳಗಡೆ ಹಾಕಿ ಕಾಲ ಮೇಲೆ ಹತ್ತಿದ್ರು ನಿಮ್ಗೆ ಸಿಗೋಲ್ಲ ಅಧಿಕ. ಯಾರೋ ತಿಂತಾರೆ, ನೀವು ಕಷ್ಟಪಟ್ಟು. ಇವಾಗ ಹೆಂಗೆ ಅಂದ್ರೆ, ಒಂದು ತೋಟ ಮಾಡಿದ್ರೆ ಮಕ್ಳೇ, ಮೊಮ್ಮಕ್ಕಳು ತಿನ್ನುತ್ತಾರೆ. ನಾವೊಂದ್ 30 ವರ್ಷ ಬೇಕು ಒಂದು ಒಳ್ಳೆ ತೋಟ ಮಾಡೋಕೆ. ನಮ್ಮ ಮಕ್ಕಳು ಅಲ್ಲಿ ಬರೋಷ್ಟಲ್ಲಿ ಅವ್ರಿಗೆ BP ಶುಗರ್ ತಿನ್ನಕ್ಕಾಗಲ್ಲ. ನಮ್ಮ ಮೊಮ್ಮಕ್ಕಳು ಬಂದು ಆಡ್ತಾ ಕುಣಿತಾ, ನಮ್ಮ ಅಜ್ಜನ್ ತೋಟ ಎಷ್ಟು ಚೆನ್ನಾಗಿದೆ ಗೊತ್ತಾ, ಆ ರೀತಿ ಇರುತ್ತೆ. ಮಕರಂ ಜಾಗೃತಂ. ಏನ್ ಮಾಡಕ್ಕಾಗಲ್ಲ. ಭಾಗ್ಯಂ ವಕ್ರಂ. ಅದರಿಂದ ಕೆಲವೊಂದ್ ಸಮಯ ನಿಂತ್ಕೋಬಿಡಿ, ನ್ಯೂಟ್ರಲ್. ಈ ವರ್ಷ ನ್ಯೂಟ್ರಲ್ ಆಗಿದ್ದಷ್ಟು ಎಲ್ಲ ಗೆಲ್ತೀರಿ. ಇಲ್ಲ ನಾನು ಯುದ್ಧ ಮಾಡೋದೇ ಅಂದ್ರೆ ಜೂನ್ 3 ಮೇಲೆ ದಂಡಯಾತ್ರೆ ಆಗ್ಬಿಡುತ್ತೆ. ಹುಷಾರ್.
ಯಾಕಂದ್ರೆ ಕುಜ ಬರ್ತಾನೆ ಅಷ್ಟಮಕ್ಕೆ, ಗುರು ಬಂದಿರ್ತಾನೆ 6ನೇ ಮನೆಗೆ, ರಾಹು 2ನೇ ಮನೆಗೆ. ವೆರಿ ಕೇರ್ಫುಲ್. ಸೊ ನಿಮ್ಮ ದುರ್ಬಲ ಇಲ್ಲ ಅತಿಯಾದ ವೇಗವೇ ನಿಮ್ಮನ್ನ ಬೀಳಿಸ್ತಕ್ಕಂಥದ್ದಾಗುತ್ತೆ. ಅತಿಯಾದ ಆಸೆ, ಅತಿಯಾದ ಸ್ಥಾನ, ಏನಾದ್ರೂ ಒಂದು ತಲ್ಲಣ ಉಂಟು. ಎಚ್ಚರಿಕೆ. ಒಂದು ಮಾಡಬೇಕು, ನೀವು ಗೆಲ್ಲಬೇಕು ಅಂದ್ರೆ ಒಡ ಹುಟ್ಟಿದವರ ಜೊತೆ ಮಧುರವಾಗಿರಿ. 3ನೇ ಮನೆಯಲ್ಲಿ ಅಕ್ಕ ತಂಗಿ ಶುಕ್ರ ಬುಧ ಇಬ್ರು ಇರೋದ್ರಿಂದ ಅವರನ್ನ ಇಟ್ಕೊಳ್ಳಿ. ಅವ್ರು ಮಾತ್ರನೇ ನಿಮ್ಮನ್ನು ಕಾಪಾಡಬಲ್ರು. ಅವರು ಮಾತ್ರ. ಸಪ್ತಮಾಧಿಪತಿ ನಿಮ್ಮ ಸಂಗಾತಿಗೆ ಬಲ ಬರುತ್ತೆ, ನಿಮ್ಮ ಗಂಡನಿಗೆ ಬಲ ಬರುತ್ತೆ, ನಿಮ್ಮ ಹೆಂಡತಿಗೆ ಬಲ ಬರುತ್ತೆ, ನಿಮಗಲ್ಲ. ಮಕ್ಕಳು ಸಾಲಗಾರರಾಗ್ತಾರೆ. ಗರ್ಭಾವಸ್ಥೆ ಧರಿಸ್ಬೇಕಾದ್ರೆ ಸ್ವಲ್ಪ ಎಚ್ಚರಿಕೆ. ಅಲ್ಲೊಂದು ಮಿಸ್ಕ್ಯಾರೇಜ್ ಆಗೋ ಸಂದರ್ಭಗಳಿರ್ತಕ್ಕಂಥದ್ದಿರುತ್ತೆ. ನಿಮ್ಮ ಮಕ್ಕಳು ನಿಮ್ಮಿಂದ ದೂರ ಹೋಗಿ ಓದು ಕೆಲಸ ಆಗತಕ್ಕಂಥದ್ದಾಗುತ್ತೆ. ಗುರು ಬೇರೆ 6ನೇ ಮನೆಗೆ ಬರ್ತಾನೆ. ರಾಹು ಮನಃಶಾಂತಿ ಇಲ್ಲದೆ ಕೈಗೆ ಬಂದಿದ್ದು ಮಿಸ್ ಆಯ್ತಲ್ಲ, ಇವ್ರ ಮಾತು ಕೇಳಬೇಕಿತ್ತು, ಅವ್ರ ಮಾತು ಕೇಳಬೇಕಿತ್ತು, ಈ ತರದ್ದು ಕೆಲವೊಂದು ಆಗುತ್ತೆ. ಸ್ಟೆಪ್ ಬೈ ಸ್ಟೆಪ್ ಹೋಗ್ತಕ್ಕಂಥದ್ದು. ಸೊ ಈಗ ನಿಮ್ಗೆಲ್ಲ ಕಡಿಮೆ ಇರೋದು ನಿಮ್ ಸಂಗಾತಿ ನಿಲ್ಸಿ, ನಿಮ್ಮ ಹೆಂಡತಿನ ಇಲ್ಲ ನಿಮ್ಮ ಗಂಡನನ್ನ, ನಿಮ್ಮ ಅಕ್ಕನನ್ನ, ನಿಮ್ಮ ತಂಗಿಯನ್ನ, ಅವರ ಮುಖೇನ ಮಾಡಿ. ನಿಮಗ್ ಬಲ ಕಡಿಮೆ. ಯಾಕಂದ್ರೆ ಶನಿ ಗುರು ಸಾರದಲ್ಲಿ ವ್ಯಯಾಧಿಪತಿ ಸಾರದಲ್ಲಿ ಬಂದು ಕೂತು ಬಿಟ್ಟಿದ್ದಾನೆ. ಆ ಗುರುವು 6ನೇ ಮನೆಗೆ ಹೋಗ್ತಾನೆ. ಎಚ್ಚರಿಕೆ. ಲೀಗಲ್ ಮೆಸ್ಗಳಿತ್ತು ಅಂದ್ರೆ ಹುಡ್ಕೊಂಡು ಬಂದ್ಬಿಡುತ್ತೆ. ಹುಷಾರ್. ಮಕರ. ಇನ್ನು ಕುಂಭರಾಶಿ ಸೇಮ್ ಸಿಂಹರಾಶಿ ಹತ್ತರನೇ. ಸಾರ್ ಅನುಭವಿಸ್ಬಿಟ್ಟಿದೀವಿ ಸರ್ 6-7 ವರ್ಷದಿಂದ. 2019-20ರಿಂದಲೇ ಸುತ್ತಾಕೊಂಡ್ರು ಸರ್. ಯಾರು ದೋಚಿಲ್ಲ, ಯಾರು ಬಾಚಿಲ್ಲ, ಯಾರು ಎಳೆದಿಲ್ಲ, ಯಾರು ಹೊಡೆದಿಲ್ಲ. ಏನೋ ಸರ್ ಇಷ್ಟು ನಂಬಿಕೆ ದ್ರೋಹವ. 30 ವರ್ಷದ ಗೆಳೆಯನೂ ಮೋಸ, 30 ವರ್ಷದ ಸಂಗಾತಿ ಮೋಸ, 30 ವರ್ಷದ ಮಗನೂ ಬೆನ್ನಕ್ ಚೂರಿ. ಈ ತರದ್ ಏನೇನ್ ನೋಡಿಲ್ಲ ಅಂತ ಹೇಳಿ ಕುಂಭರಾಶಿ. ಅಂತ ಒಂದು ಬಾಧೆ, ನೋವು, ವನವಾಸ ನೋಡಿ. ನಿಮಗೆ ಕುಂಭರಾಶಿಯವರಿಗೆ ಸದಾ ನಿಮ್ಮ ರಾಶಿ ಏನ್ ಗೊತ್ತಾ, ನೀವು ಹುಟ್ಟುವಾಗ್ಲಿ ಇನ್ನೊಬ್ಬರ ಭಾರ ಎತ್ಕೊಳ್ಳಕ್ಕೆ ಬಂದಿರೋದು. ಇನ್ನೊಬ್ಬರ ಭಾರ ಗಾಣದೆತ್ತು. ನೀವು ಗಾಣದೆತ್ತೆ. ಅಲ್ಲಿ ಮಾತ್ರ ಎಣ್ಣೆ ಬರ್ತಿದೆ. ಏನ್ ಎಣ್ಣೆ ಬರ್ತಿದೆ ಗೊತ್ತಾ? ಆ ಜಮೀನಲ್ಲಿ ಏನ್ ಫಸಲ್ ಬರ್ತಿದೆ ಗೊತ್ತಾ? ಅದಕ್ಕೆ ಒಣಕಲ್ ಕಡ್ಡಿ ಅನ್ನೋ ತರ ಇದು ಯಾವಾಗಲೂ ಇರುತ್ತೆ. ಆದ್ರೂ ಗಾಣದೆತ್ತು ಸುತ್ತೋದು ಬಿಡಲ್ಲ. ಅಂತ ಒಂದು ತಾಕತ್ ನಿಮಗ್ ಮಾತ್ರನೇ. ನೀವೊಬ್ಬ ಜೈಲರ್. ಸಾವಿರಾರು ಕೈದಿಗಳು ಕೂಡ ಜೈಲರ್ ಬರ್ತಿದ್ದಾರೆ ಅಂತ ಗಡ 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 ಅಂತಾರಲ್ವಾ, ಅವನು 10 ಮರ್ಡರ್ ಮಾಡಿ ಬಂದಿದ್ದಾನೆ. ಜೈಲರ್ ಏನು ಮಾಡಿಲ್ಲ ನೀವು, ಬಟ್ ನೀವು ಬರ್ತಿದ್ರೆ ಅವನು ಉಚ್ಚ ಉಳ್ಕೋತಾನೆ. ದಾಟ್ ಇಸ್ ದಿ ಕೆಪಾಸಿಟಿ ಆಫ್ ಕುಂಭ. ಅಂತವರಿಗೆ ಧನಸ್ಥಾನದಲ್ಲಿ ಅಷ್ಟಮಾಧಿಪತಿ, ಸಪ್ತಮಾಧಿಪತಿ, ಷಷ್ಠಾಧಿಪತಿ, ಪಂಚಮಾಧಿಪತಿ, ತ್ರಿಕೋಣಾಧಿಪತಿ, ಲಾಭ ವ್ಯಯಾಧಿಪತಿ ಇವರೆಲ್ಲ ಬಂದು ಕೂತಿದ್ದಾರೆ ಅಲ್ಲಿ. ಆ ಮನೆಯಲ್ಲಿ ಯಾವ ತರ ಷಷ್ಠಾಧಿಪತಿ ಅಂದ್ರೆ ಶತ್ರುವಿನಿಂದಲೂ ಧನ, ಶತ್ರುವಿನಿಂದಲೂ. ಸಪ್ತಮಾಧಿಪತಿ ಕೊಡೋನ್ ಬಂದು 2ನೇ ಮನೆಯಲ್ಲಿ ಕೂತಿದ್ದಾನೆ, ನಾನಿದ್ದೀನಿ ಕೊಡೋಕೆ ಅಂತ. ಪಂಚಮಾಧಿಪತಿ ಗೌರವ, ಹೆಸರು, ಕೀರ್ತಿ, ಮಕ್ಕಳು, ಇನ್ನೊಂದು ಅಲ್ಲಿ ಬಂದು ಕೂತಿದ್ದಾನೆ. ಭಾಗ್ಯಾಧಿಪತಿ ಧನಸ್ಥಾನಂ. ಇಷ್ಟಿಂದ ಬಂದಿರಲ್ಲ. ವಕ್ರವಾಗಾದ್ರೂ ಬರುತ್ತೆ. ತುಂಬಾ ಯೋಚಿಸಿ ಹೆಜ್ಜೆ ಇಡ್ತೀರಿ. ಯೋಚನೆ ಮಾಡಿ ಹೆಜ್ಜೆ ಇಡತಕ್ಕಂಥದ್ದಾಗುತ್ತೆ. ತೊಂದರೆ ಇಲ್ಲ. ಏನ್ ಮಾಡಿದ್ರು ಬುಧ ವಕ್ರ ಇರೋದನ್ನ ಕೇಳಿ ಮಾಡಿ. ಕೆಲವು ಕೆಲಸಗಳು ವಿಳಂಬವೇ, ನಿಮ್ಮ ವೇಗಕ್ಕಿಲ್ಲ. ಅದೊಂದು ಬಿಟ್ರೆ ಕುಟುಂಬದಲ್ಲಿ ಶುಭ ಕಾರ್ಯಗಳು ಒಂದ್ ನೆನ್ಪಿಟ್ಕೊಳ್ಳಿ ಮಕ್ಕಳೇ. 0 to hero. ಎಸ್ ಇಲ್ಲ, hero to zero. ನಾನೇ ನಂದೇ ಅಂತೆಲ್ಲ ಏನೇನೋ ಮೆರೆದವರೆಲ್ಲ ಕೋಟೆ ಕಟ್ಟಿ ಮೆರೆದವ್ರನ್ನೆಲ್ಲ 6 ಅಡಿ ಅಲ್ಲ 60 ಅಡಿಗೆ ತುಳಿದಾಕುತ್ತೆ. ತುಳಿದಿದ್ರೆ, ಹಾಳು ಮಾಡಿದ್ರೆ, ಬದುಕುಗಳು ಕಸಿದಿದ್ರೆ, ಇನ್ನೊಬ್ಬರ ಜೀವನ ಕಸಿದಿದ್ರೆ, ಇನ್ನೊಬ್ಬರ ನೆರಳು ಕಸಿದಿದ್ರೆ ಒಂದ್ ನೆನ್ಪಿಟ್ಕೊಳ್ಳಿ, ತುಳಿದಾಕುತ್ತೆ ಮಕ್ಕಳೇ. ಖಂಡಿತ ಅಷ್ಟಮ ಸ್ಥಾನವನ್ನ ನೋಡ್ತಿರ್ತಕ್ಕಂಥದ್ದು. ಅಷ್ಟೂ ಗ್ರಹಗಳು ಕೊಟ್ಟಾಗೆ ಕೊಟ್ಟು ಎಲ್ರೂ ಸೇರ್ಕೊಂಡು ಕರ್ಕೊಂಡು ಹೋಗ್ಬಿಟ್ಟು ಬಿರಿಯಾನಿ ತಿನ್ನಿಸ್ಬಿಟ್ಟು ಅದ್ರ ವಿಷ ಹಾಕಿ ತಿನ್ಸಿ ಸಾಯಿಸಿದ್ರಂತೆ ಅಂತೆಲ್ಲ ಕೇಳ್ತಿರ್ತೇವಲ್ಲ. ಆ ತರದ್ದಿರುತ್ತೆ. ಮಾತಾಡ್ಕೊಂಡೆ ಚುಚ್ಚಿ ಸಾಯಿಸ್ತರು ಅಂತ ಕೇಳ್ತಿರ್ತೇವಲ್ಲ, ಆ ತರದ್ದಿರುತ್ತೆ. ನಂಬಿಕೆ ದ್ರೋಹ ನೀವು ಮಾಡಿದ್ರೆ ನಿಮಗ್ ಬಹುದೊಡ್ಡ ನಂಬಿಕೆ ದ್ರೋಹಗಳು. ನೀವು ಯಾರಿಗೋ ಮೋಸ ಮಾಡಿದ್ರೆ ನಿಮಗ್ ಸಿಕ್ಕಾಬಟ್ಟೆ ಮೋಸ. ಎಲ್ಲಾ ಕಳ್ಕೊಂಡ್ ದರಾಶಾಹಿ ಗುರುಗಳೇ.
ನಾನು ನನ್ನ ಕರ್ತವ್ಯದಲ್ಲಿ ಕರೆಕ್ಟ್ ಆಗಿದ್ದೆ ಗುರುಗಳೇ ಅನ್ನತಕ್ಕಂಥ ನಿಮಗೆ ಎಲ್ಲೋ ದೇವಸ್ಥಾನದ ಹೊರಗಡೆ ಚಪ್ಲಿ ಸ್ಟ್ಯಾಂಡ್ ಅಲ್ಲಿ ನೆಲೆಸಿದ್ದಂತ ನಿಮ್ಮನ್ನ ಗರ್ಭಗುಡಿಯ ಜಾಗದ ಹತ್ರ ಕರ್ಕೊಂಡ್ ಬರ್ತಾನೆ, ಕಿರೀಟ ಇಡಿಸ್ತಾನೆ, ಗೌರವ ಕೊಡ್ತಾನೆ. ಕನ್ಫರ್ಮ್ ಅಷ್ಟೋ ತಿಂದಿದ್ರೆ ಇಲ್ವಾ ಕುಂಭರಾಶಿ ಹೇಳಿ ನೋಡ. ವಿಶ್ವಾವಸು ಸಂಭ್ರಮ ಖಂಡಿತ ಮನೇಲಿ ಒಂದು ಶುಭಂ ನಡೆಯುತ್ತೆ. ಭಾರ ಇದೆ, ತಂದೆನ್ ನೋಡ್ಕೊಳ್ಳಿ, ತಾಯಿನ ನೋಡ್ಕೊಳ್ಳಿ, ಹಿರಿಯರನ್ನ ನೋಡ್ಕೊಳ್ಳಿ, ಸೋದರಿಯ ತುಂಬಾ ದೊಡ್ಡ ಭಾರಗಳು ಬರುತ್ತೆ. ದೇವರು ಸುಮ್ಮನೆ ಕೊಡಲ್ಲಪ್ಪ. ಗುಂಡಿಗೆ 8 ಗುಂಡಿಗೆ ಕೊಡ್ತಾನೆ ಅಂದ್ರೆ ಅವನು 80 ಜನನ ನಿಭಾಯಿಸೋದು, 800 ಜನನ ನಿಭಾಯಿಸೋದು ತಾಕತ್ತು ಎಲ್ರಿಗೂ ಬರಲ್ಲ. ಕುಂಭ ಹುಟ್ಟೋದೆ ಆ ಒಂದ್ ಕಡಕ್ ನನ್ನನ್ನು ದಾಟಿ ನೀನ್ ಬರ್ತೀಯ. ಒಂಥರ ಬ್ರಿಡ್ಜ್ ನೀವು ಬ್ರಿಡ್ಜ್. ನೀವು ಎಂತ ಅಲೆ ಬಂದ್ರು ನನ್ನನ್ನು ಒಡೆದೇ ರಿಟರ್ನ್ ಹೋಗ್ಬೇಕು ನೋಡೋಣ ಅನ್ನತಕ್ಕಂಥ ಪ್ರಕೃತಿಗೆ ಸಡ್ಡು ಹೊಡೆದಿದ್ದೀರಿ, ನಿಂತಿದ್ದೀರಿ, ಅಷ್ಟೆಲ್ಲ ಆಗಿದೆ, ಬದುಕಿದ್ದೀರಿ ಮಕ್ಕಳೇ. ನೀವು ಜೀವಚ್ಛವ ಶವ ಆಗಿದ್ರಿ. ವಿಶ್ವಾವಸು ಸಂವತ್ಸರ ಅಂತವರಿಗೆ ಕುಂಭದ್ರೋಣ ಮಾಡಿ ಅದೇ ಇನ್ನೊಬ್ಬರನ್ನ ತುಳಿದು ಹಾಳು ಮಾಡಿ ಬದುಕಿದ್ರಿ ಮಾತ್ರ ಸಿಕ್ಕಾಬಟ್ಟೆ ಕಳ್ಕೋಬಿಡ್ತೀರಿ. ಒಳ್ಳೆ ತುಫಾನ್. ಒಬ್ಬ ವ್ಯಕ್ತಿ ಹೇಳಿದ್ದೆ, ಅಡಿಯೋ ಅದು ಒಂದು ದೊಡ್ಡ ಟಿವಿನಲ್ಲಿ ಪ್ರೋಗ್ರಾಮ್ನಲ್ಲಿ ಕೂಡ ಅದೊಂದು ಸಣ್ಣ ಕಿರಿಕಿರಿಯೂ ಆಗಿತ್ತು. ಆ ಕುಳಿತು ತೋರಿಸಿದ್ದೆ ಕಂಟೆಂಟ್ ಅನ್ನು. ಇಂಥವರ ಹೆಸರು ಹೇಳಿಲ್ಲ ಸರ್, ಇಂಥ ಸ್ಥಾನದಲ್ಲಿ ಇರೋರಿಗೆ ಅಂತ ಹೇಳಿದ್ದೆ. ಇವ್ರು ಯಾಕೋ ನಿಮ್ಮ ಹತ್ರ ಬಂದ್ಬಿಟ್ಟು ತಪ್ಪಾಗಿ ಹೇಳಿದ್ದಾರೆ ಅನ್ನತಕ್ಕಂಥದ್ದು. ಈ ಟಿವಿಯಲ್ಲಿ ಕಾರ್ಯಕ್ರಮ ಮಾಡುವಾಗ ಒಂದು ಬಹುದೊಡ್ಡ ವ್ಯಕ್ತಿಗಳು ಜೈಲಿಗೆ ಹೋಗುತ್ತಾರೆ ಅಂತ ಹೇಳಿ 11ನೇ ದಿನಕ್ಕೆ ಆಗಿತ್ತು. ಅಂಥದ್ದೊಂದು ರಾಜದ್ರೋಹ, ಸಂಘದ್ರೋಹ. 12 ವರ್ಷ ವನವಾಸ ಅನುಭವಿಸ್ತಾರೆ, ಆಮೇಲೆ ಬಿಡುಗಡೆ, ಬಂಧ ಮುಕ್ತ ಆಗ್ತಾರೆ, ಹೆಸರಿಂದ ಹೊರಗಡೆ ಬರ್ತಾರೆ. ನಡೀತಲೇ ಇರುತ್ತೆ ಅಂತ. ಈಗಲೂ ಆ ವ್ಯಕ್ತಿ ಬಂಧ ಮುಕ್ತ ಆಗಿ ಹೊರಗಡೆ ಬಂದಿದ್ರು ಕೂಡ ಈಗಲೂ ಹಾಗೆ ಇದ್ದಾರೆ. ಹೆಸರಿದೆ, ದುಡ್ಡಿದೆ. 12 ವರ್ಷ ಅವರ ರಾಜಕೀಯ ಸ್ಥಿತಿಯನ್ನೇ 0 to hero ಆದಂಥವ್ರು ಕರ್ಕೊಂಡು ಬರುತ್ತೆ ಮಕ್ಕಳೇ. ಅಂತಿಂತ ಸ್ಥಾನ ಅಲ್ಲ. ಅದು ಬಂದಾಗ ಕರೆಕ್ಟ್ ಆಗಿ ಕೊಡ್ಬೇಕು. ದೇವ್ರು ಕೊಡೋದೇನಕ್ಕೆ ಬಲ? ದೇವ್ರು ದುಡ್ಡು ಕೊಡೋದೇನಕ್ಕೆ? ಜ್ಞಾನ ಕೊಡೋದೇನಕ್ಕೆ? ಬುದ್ಧಿ ಕೊಡೋದೇನಕ್ಕೆ? ಶಕ್ತಿ ಕೊಡೋದೇನಕ್ಕೆ? ಇನ್ನೊಬ್ಬರನ್ನು ಕಾಪಾಡಲು. ಹಾಳು ಮಾಡಕ್ ಬಳಸಿದ್ರೆ ವಿಧಿಯ ಜೊತೆ, ವಿಧಾತನ ಜೊತೆ ಆಟ ಆಡಕ್ ಹೋಗ್ತೀರಾ? ತುಳಿದು ಇರುವೆ ಹೊಸಕ್ ಬಿಡ್ತಾನೆ. ಅದೇ ಆಗಿರೋದು ಮ್ಯಾನ್ಮಾರು, ಬ್ಯಾಂಕಾಂಗು. ಇನ್ನೂ ನೋಡೋದಿದೆ. ಆಲ್ರೆಡಿ ಒಂದು ರೈಲು ಅಪಘಾತದ ಬಗ್ಗೆ ಮಾತಾಡದ್ನಲ್ಲ ಮಕ್ಕಳು. ಇನ್ನು ಮೀನರಾಶಿ ವಿಶೇಷವಾಗಿ ಸುಖಾಧಿಪತಿ ನಿಮ್ಮ ಮನೇಲಿ, ಅಷ್ಟಮಾಧಿಪತಿ ನಿಮ್ಮ ಮನೇಲಿ, ಪಂಚಮಾಧಿಪತಿ ನಿಮ್ಮ ಮನೇಲಿ, ಷಷ್ಠಾಧಿಪತಿ ನಿಮ್ಮ ಮನೇಲಿ, ಭಾಗ್ಯಾಧಿಪತಿ ಸುಖ ಸ್ಥಾನದಲ್ಲಿ, ಶನಿ ಗುರುಸಾರದಲ್ಲಿ, ಮನೋಕಾರಕ ನಿಮ್ಮ ಮನೆ, ಆತ್ಮಕಾರಕ, ಅಧಿಕಾರಕಾರಕ, ರಾಜಗ್ರಹಕಾರಕ, ದೊರೆಕಾರಕ, ಮಂತ್ರಿಕಾರಕ, ಲೆಕ್ಕಾಚಾರಕಾರಕ, ಕೊಡುವ ಕಾರಕ, ಲಕ್ಷ್ಮೀಕಾರಕ, ನಾರಾಯಣಕಾರಕ, ದಕ್ಷಿಣಾಮೂರ್ತಿ ಕಾರಕ, ಮಾತೃಕಾರಕ, ದುರ್ಗಾಕಾರಕ. ಅಯ್ಯೋ ಯಪ್ಪ, ಇದು ಮನೇಲಿ ಹಬ್ಬನೇ ಐತೆ ನಿಮಗೆ. ಇದೊಂಥರ ಏನಂದ್ರೆ ನವರಾತ್ರಿ ಉತ್ಸವ. ಈಗ ನಮ್ಮ 7ನೇ ತಾರೀಕು ನಮ್ಮ ಗಂಗಮ್ಮನಿಗೆ ನಡೆಯೋದಿದೆಯಲ್ಲ, ಆ ತರ ಉತ್ಸವಗಳು. ಉತ್ಸವ ದೇವತೆಗಳೇ ನಿಮ್ಮ ಮನೆಗೆ ಬಂದಿದ್ದಾಳೆ. ಕರೆಕ್ಟ್ ಆಗಿ ನಡ್ಕೊಳ್ಳಿ. ನವಗ್ರಹ ನಾಯಕಿಯೇ ನಿಮ್ಮ ಮನೆಗೆ ಬಂದಿದೆ. ಇಟ್ಟರೆ ಶಾಪ, ಕೊಟ್ಟರೆ ವರ. ಇದಂಗೆ ಅಂದ್ರೆ ಜ್ಯೇಷ್ಠ ಲಕ್ಷ್ಮಿ, ಮಹಾಲಕ್ಷ್ಮಿ ಇಬ್ರು ಒಂದೇ ಬಾರಿಗೆ ಬಂದು ನಮ್ಮಿಬ್ರಲ್ಲಿ ಯಾರು ಹೆಚ್ಚು ಹೇಳಿ ಎಂದಂಗಾಯ್ತು ಕತೆ. ಈಗ ಇಬ್ರಲ್ಲಿ ಯಾರು ಹೆಚ್ಚು ಅಂದ್ರು ಆಪತ್ತೆ. ಜ್ಯೇಷ್ಠ ಲಕ್ಷ್ಮಿ, ಲಕ್ಷ್ಮಿ ಅಕ್ಕ ಎಮ್ಮ ಬಂತು ಅಂದ್ರೆ ಮುಳುಗೋಯ್ತು ಮನೆ. ತಮಾಷೆ ಗೊತ್ತಾ? ಯಾರಿಗಾದ್ರೂ ಗೊತ್ತಿದೆಯಾ? ಲಕ್ಷ್ಮಿಗೆ ವಾಹನ ಯಾವ್ದು ಹೇಳಿ? ಗೂಬೆ. ತಗೊಬಂದು ಎಲ್ಲರೂ ಗೂಬೆಲಿಟ್ಟು ಪೂಜೆ ಮಾಡೋದೆ, ಹೌದಲ್ವಾ? ಪರ್ಫೆಕ್ಟ್ ಅಲ್ವಾ? ಜ್ಯೇಷ್ಠಾದೇವಿಯ ವಾಹನ ಯಾರ್ದಪ್ಪ? ಅದು ಗೂಬೆ. ತುಂಬಾ ಜನಕ್ಕೆ ಗೊತ್ತಿಲ್ಲ. ಇಬ್ಬರು ಅಕ್ಕ ತಂಗಿಯರಿಗಿಬ್ಬರಿಗೂ ವಾಹನ ಗೂಬೆ. ಅದಕ್ಕೆ ಹೇಳೋದು, ಯಾವ್ದನ್ನ ತಂದಿಟ್ಟುಕೊಂಡು ಮನೆಯಲ್ಲಿ ಪೂಜೆ ಮಾಡ್ಕೋಬೇಕು, ಸಂಕಲ್ಪ ಇನ್ನೊಂದು ಅನ್ನೋದಿಲ್ಲ. ತಂದಿಟ್ಕೊಂಡ್ಬಿಡೋಣ. ಯಾರೋ ಹೇಳ್ಬಿಟ್ರು, ರಿಸರ್ಚ್ ಇಲ್ಲ, ಇನ್ನೊಂದಿಲ್ಲ, ಅನುಭವ ಇಲ್ಲ. ಹಗಲು ವೇಷಧಾರಿಗಳು ಹಾಕೊಂಡ ಬಂದ, ಕುತ್ಕೊಂಡ, ಏನೋ ಒಂದು ಬೊಗಳೆ ಬಿಟ್ಟ. ವಾಟ್ ಇಟ್ ಈಸ್ ಹ್ಯಾಪನಿಂಗ್ ಮಕ್ಕಳೇ. ಜ್ಯೇಷ್ಠಾದೇವಿಯ ವಾಹನವು ಗೂಬೆ. ನೋಡಿ, ಇಬ್ರು ಬಂದು ಯಾರು ನಮ್ಮಿಬ್ಬರಲ್ಲಿ ಹೆಚ್ಚು ಅಂದ್ರಂತೆ.
ಮೀನರಾಶಿ ಎಷ್ಟಾದ್ರೂ ಗುರು ರಾಶಿ ಅಲ್ವಾ, ದಕ್ಷಿಣಾಮೂರ್ತಿಯ ಪ್ರಭಾವ. ಹಾ, ಪೂರ್ಣವಾಗಿ ಯೋಚನೆ ಮಾಡಿ. ಧನುಸು ರಾಶಿ ಕಾಳಭೈರವ ಸ್ವರೂಪ, ಸಿಂಹರಾಶಿ ಶಿವಸ್ವರೂಪ. ನೆನಪಿಟ್ಕೊಳ್ಳಿ, ಶಿವನ ಪರಿಪೂರ್ಣ ಶಿವ, ಸದಾಶಿವ. ಅದಕ್ಕೆ ಸದಾಶಿವನಾಗಿರ್ತಾನೆ. ಸಿಂಹರಾಶಿಯವರಷ್ಟು ಸಮಾಧಾನ ಇನ್ಯಾರೂ ಇಲ್ಲ ಅಂತ ಹೇಳ್ತಾರೆ. ರುದ್ರಂ ರೌದ್ರಂ ಧನುಸು ರಾಶಿ. ಓ, ನಿಮಗಿರೋ ರಭಸ ಬಿಸಿ ಎಲ್ಲ ಜಾಸ್ತಿ. ಅದೇ ಎಲ್ಲ ಅನುಭವ ಪಕ್ವವಾಗಿ ಕುಳಿತಿರುವಂತ ದಕ್ಷಿಣಾಮೂರ್ತಿ. ಆಗ ಒಂದೇ ಮಾತಿಂತ ಮೀನರಾಶಿಯವರು ಹೇಳ್ತಾರೆ, ಅಮ್ಮ ನೀನು ಬರುವಾಗ ಚಂದವಮ್ಮ, ನೀನು ಹೋಗುವಾಗ ಆನಂದವಮ್ಮ ಅಂದ್ರಂತೆ. ತಥಾಸ್ತು ಅಂದ್ರಂತೆ. ಮಹಾಲಕ್ಷ್ಮಿ ಬರುವಾಗ ಆನಂದ, ಜ್ಯೇಷ್ಠಾಲಕ್ಷ್ಮಿ ಹೋಗುವಾಗ ಮಹದಾನಂದ ಅಂದ್ರಂತೆ. ಅವರು ಮೀನರಾಶಿಯವರೇ. ಜ್ಞಾನ ಭಂಡಾರ ನೀವು. ಅಂತ ಜ್ಞಾನ ಭಂಡಾರದ ಮನೆಯಲ್ಲಿ ಶುಕ್ರ ಬುಧ ಕೂತ್ಕೊಳ್ಳೋದು ಜ್ಞಾನಿಗಳೇ ಸ್ವಲ್ಪ ಎಡವಟ್ಟು ಮಾಡಿಬಿಡ್ತಾರೆ. ಪೆದು ಕೆಲಸಗಳು ಮಾಡ್ತಾರೆ, ತುಂಟು ಕೆಲಸಗಳು ಮಾಡ್ತಾರೆ. ನೋಡಿ, ಯಾರೋ ಗುರುಜಿ ಬಾವಿನಲ್ಲಿ ಏನೋ ಹಾಕ್ಬಿಟ್ಟಿದ್ದಾರೆ ಅಂತ ಯಾರೋ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಮಕ್ಕಳಿಗೆಲ್ಲ ಏನೋ ಆಗ್ಬಿಡ್ಬೇಕು ಅಂತ, ಕುಡಿಯೋ ನೀರಿಗೂ ಏನೋ ಮದ್ದು ಕಲ್ಸ್ಬಿಟ್ಟಿದ್ದಾರೆ. ಸತ್ಯ ಸುಳ್ಳುಗಳು ಆಮೇಲೆ ಬಂದ ಅಪವಾದ. ಈ ತರ ಆಗುತ್ತೆ. ಗುರುಗಳಾಗಿರ್ಬೇಕು. ಗುರು ಯಾವುದಕ್ಕೂ ಅಟ್ಯಾಚ್ ಇರಬಾರ್ದು. ನಾ ರಾಜಕೀಯ, ನಾ ಜಾತಿ, ನಾ ಧರ್ಮ, ಬೋಧನೆ ಅಷ್ಟೇ ಅಲ್ಲಿರ್ಬೇಕು. ಹಿಂದುಗಡೆ ನೋಡಿ, ಮಹಾಸ್ವಾಮಿಗಳು ಕೆಲವರು ಇದ್ದಾರೆ ನೋಡಿ, ಅವ್ರ ಬೋಧನೆ ದಾನ ಧರ್ಮ ಅನ್ನತಕ್ಕಂಥ ಒಂದು ಭಾವ ಎಲ್ಲಪ್ಪ. ಅಂತ ಒಂದು ಮೀನ ರಾಶಿಗೆ ಲಕ್ಷ್ಮೀನಾರಾಯಣರಿಬ್ಬರು ನಿಮ್ಮ ಮನೇಲಿ ಬಂದು ಕೂತಿದ್ದಾರೆ ಮಕ್ಕಳೇ. ನಿಜ ಹೇಳ್ತಾನೆ. ಎಕ್ಸ್ಪೋರ್ಟ್ ಇಂಪೋರ್ಟ್ ಟ್ರಾವೆಲ್ಸ್, ಬಟ್ಟೆ, ಹೂವು, ಹಣ್ಣು, ತರಕಾರಿ, ಜ್ಯೂಸು, ಬೇಕರಿ, ತಿಂಡಿ, ಕಲಾ ಮಾಧ್ಯಮ, ಚಿತ್ರಕಲೆ, ಪೇಂಟಿಂಗು, ಫರ್ನಿಚರು, ಇಂಟೀರಿಯರು, ಅಲಂಕಾರ, ಒಪ್ಪ, ಓರಣ, ಹಬ್ಬವೇ ನವ ದುರ್ಗೆಯರು ನಿಮ್ಮ ಮನೆಗೆ ಬಂದಿದ್ದಾರೆ. ಕರೆಕ್ಟಾಗಿ ಹ್ಯಾಂಡಲ್ ಮಾಡಿ. ದುರಾಸೆಗೊಳಗಾಗಬೇಡಿ. ವಕ್ರ ದುರಾಸೆ ಮಾಡಿಸುತ್ತೆ. ಅಮ್ಮ ಬಂದಿದ್ದಾಳೆ, ಅಮ್ಮಂದೇ ಸೊತ್ತು ಎತ್ಕೊಬಿಡೋದು. ಮಗಳು ಬಂದಿದ್ದಾಳೆ, ಸೊಸೆ ಬಂದಿದ್ದಾಳೆ, ಎಷ್ಟು ಒಡವೆ ಇದೆ ಎತ್ತಿಟ್ಕೊಬಿಡೋದು. ಧರ್ಮವಾ? ಅವ್ನ್ ಗೊತ್ತಿದೆ. ನಿಮ್ ಮನೆಗೆ ನವದುರ್ಗೆಯರೇ ಬಂದ ಮೇಲೆ ಅವ್ರಿಗೆ ಗೊತ್ತಿಲ್ವಾ ನಿಮ್ಗೆ ಎಷ್ಟು ತಲುಪಿಸ್ಬೇಕು? ಜಾಗ್ರತೆ, ಅದೊಂದು ನೋಡ್ಕೊಳ್ಳಿ. ದುರಾಸೆಗೊಳಗಾಗ್ಬೇಡಿ, ಶಾರ್ಟ್ ಕಟ್ ದುಡ್ಡು ಹೋಗ್ಬೇಡಿ. ಬೇರೆ ಅಪವಿತ್ರ ಮೈತ್ರಿ ಏನಾದ್ರು ಮಾಡ್ಕೊಂಡಿದ್ದೆ ಅಂದ್ರೆ ಮರಣ ಶಾಸನಂ. ಅಪವಿತ್ರ ಮೈತ್ರಿ ಮಾಡ್ಕೊಂಡಿದ್ರೆ ಮರಣ ಶಾಸನಂ. ಜಾಗ್ರತೆ. ಅಪವಿತ್ರ ದುಡ್ಡು, ಅಪವಿತ್ರ ವ್ಯವಹಾರ, ಅಪವಿತ್ರ ಮೈತ್ರಿ, ಅಪವಿತ್ರ ವ್ಯವಹಾರ, ಅಪವಿತ್ರ ಸಂಸ್ಕಾರ ಬೇಡಪ್ಪ ಅನ್ನಿಸ್ಬಿಡುತ್ತೆ. ಹುಷಾರು. ಚಟಗಳಿದ್ರೆ ಚಟ ಹತ್ತಿಸ್ತಕ್ಕಂಥದ್ದು ಆಗುತ್ತೆ. ಜಾಗ್ರತೆ. ಸ್ವಲ್ಪ ನಿಮ್ಮನ್ನ ನಿಗ್ರಹಿಸ್ಕೊಳ್ಳಿ. ಒಳ್ಳೆಯವ್ರ ಹತ್ರ ಹೋಗಿ. ಯಾರಾದ್ರೂ ನಿಮಗೆ ಮೊದಲಿಂದಲೂ ಝೀರೋ ಇಂದ ಹೀರೋ ಆಗಿದ್ರಲ್ವಾ, ಆ ಝೀರೋ ಇಂದ ಬೆಳೆಯುವಾಗ ನಿಮ್ಮ ಜೊತೆ ಯಾರೋ ಇದ್ರು, ಗೈಡೆನ್ಸ್ ಮಾಡಿದ್ರು, ನಿಮ್ ಜೊತೆಲಿದ್ರು, ಸಣ್ಣ ಸಣ್ಣ ತಪ್ಪುಗಳಿಗೆ ಗುರುವಾಗಿದ್ರು, ಅದ್ಭುತವಾಗಿ ಮಾರ್ಗದರ್ಶನ ಮಾಡಿದ್ರು, ನೆರಳಾಗಿ. ಬೆಳೆದ ತಕ್ಷಣ ನಾವು ಮರ್ತು ಬಿಡ್ತೇವೆ. ನಮ್ಮ ಅಮ್ಮನ ಮಾತು ನಾನೇನ್ ಕೇಳತ್, ನಮ್ಮ ಅಕ್ಕನ ಮಾತು ಅವತ್ತು ಮಾಡ್ಲೆಲ್ಲ ಹಾಕೊಂಡಿದ್ದ ಅಮ್ಮನೇ ಅಪ್ಪ, ಆ ಗುರುನೇ ಅಪ್ಪ, ಟೀಚರ್ ಅಪ್ಪ. ಮರಿಬೇಡ. ಯಾಕಂದ್ರೆ ಹೆಸರು ದುಡ್ಡು ಬರ್ತಿದ್ದ ಹಾಗೆ ಮಕ್ಕಳೇ ಯಾರ್ಯಾರೋ ಬಂದು ಸೇರ್ಕೊತಾರೆ. ನಮ್ಮನೆಯಿಂದಲೇ ಹೊರಗಡೆ ಹಾಕ್ಬಿಡ್ತಾರೆ. ಅಂಥದ್ದು ನಡೆಯುತ್ತೆ. ಅದೊಂದು ಜಾಗ್ರತೆ ಬಿಟ್ರೆ ವಿಶ್ವಾವಸು ಸಂವತ್ಸರ ಮೀನರಾಶಿಯವರಿಗೆ ಕುಂಭದ್ರೋಣ ಮಳೆ ಆಗುತ್ತೆ. ಆರೋಗ್ಯದ ಬಗ್ಗೆ ಯೋಚನೆ ಮಾಡಬೇಡಿ. ಹೆಸರು ಕೀರ್ತಿ ಪ್ರತಿಷ್ಠೆಗೆ ಯೋಚನೆ ಮಾಡಬೇಡಿ. ನಾ ಹೇಳಿದ ಎಚ್ಚರಿಕೆಗಳನ್ನ ತಗೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ